ನಿಯಮವನ್ನ ಮೀರಿ ನಾಗೇಂದ್ರ ದೆಹಲಿಗೆ ತೆರಳಿದ ಆರೋಪ, ಸಿಬಿಐ ನಿರ್ದೇಶನವನ್ನ ಮೀರಿ ಹೋಗಿದ್ದಾರೆ ಅಂತ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಸಚಿವ ನಾಗೇಂದ್ರ ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರ ಆಗ್ರಹ. ನಾಗೇಂದ್ರ ಏನ್ ಸಾಧನೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಜೈಲಿಗೆ ಹೋಗಿ ಬಂದವರನ್ನ ಕಾಂಗ್ರೆಸ್ ಮಂತ್ರಿ ಮಾಡಿದೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಕೆಟಕಾರಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. ಇದರಲ್ಲಿ ತಾವೇ ನೋಡಿದ್ದೀರಿ, ಅನೇಕರು ಯಾವ ಯಾವ ರೀತಿಯ ಭಾಷೆಯನ್ನ ಬಳಸಿದ್ರು ಅಂತ. ಕನ್ನಡವನ್ನು ಸರಿಯಾಗಿ ಬರೆದು ಕೊಟ್ಟಿದ್ದನ್ನು ಓದಲಿಕ್ಕೆ ಬರೆದಂತ ಕ್ಯಾಬಿನೆಟ್ ಇವತ್ತಿದೆ. ಇದರ ಮಧ್ಯದಲ್ಲಿ ಒಂದು ಹೊಸ ವಿಶೇಷ ಸಂಗತಿ ಹೊರಗೆ ಬಂದಿದೆ. ಈಗ ನಾವು ಯಾರ ವಿರುದ್ಧವಾಗಿ ಹಿಂದೆ ಹೋರಾಟ ಮಾಡಿದ್ವೋ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಕಳವು ಮಾಡಿ ಸಿಕ್ಕಿಬಿದ್ದವರು ಆವತ್ತಿನ ದಿವಸ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗಿತ್ತು ನಮ್ಮ ಹೋರಾಟದಿಂದಾಗಿ. ಕೋರ್ಟ್ ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬಾರದು ಅಂತಕ್ಕಂತ ಆದೇಶ ಇದ್ರೂ ಕೂಡ ನಾಗೇಂದ್ರ ಅವರು 2 ಬಾರಿ ಅದನ್ನ ಧಿಕ್ಕರಿಸಿ, ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಜೃಂಭಿಸಿದೆ. ಈ ಕಾರಣದಿಂದ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಆಗಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಅವರ ಕೇಸು ಇನ್ನೂ ಪೆಂಡಿಂಗ್ ಇರುವಾಗ ಈ ಸರ್ಕಾರ ಅವರನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದೇ ಅಪರಾಧ, ತಪ್ಪು. ಈಗಿದ್ರೂ ಕೂಡ ಮಾಡಿದ್ದಾರೆ. ತಕ್ಷಣ ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆಯಲೇಬೇಕು. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗುತ್ತೆ. ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದ್ರೂ ಕೂಡ ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ರೆ ಸರ್ಕಾರವೂ ಕೂಡ ತಪ್ಪು ಮಾಡಿದಂಗಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂತವ್ರು ನಾಗೇಂದ್ರ ಅವರು. ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪಣೆ ಇದ್ದಂತ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡಂತ ಕೆಲಸ, ಇವತ್ತು ಸಚಿವನಾದಂಥವ್ರು ನಾಗೇಂದ್ರ ಅವರು. ನಾಗೇಂದ್ರ ಅವರೇ, ತಾವು ನೈತಿಕತೆ ಇದ್ರೆ, ಈ ದಲಿತರ ಬಗ್ಗೆ ನಿನ್ ಗೌರವ ಇದ್ರೆ, ದಲಿತರ ಹಣವನ್ನು ತಗೊಂಡು ಇವತ್ತು ಪುನಃ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಲ್ಲ, ನಿನ್ನ ಆತ್ಮಸಾಕ್ಷಿದ್ರಿಗಿನ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕನ್ನಂತ ಒತ್ತಾಯ ಮಾಡ್ತೀನಿ. ನಾನು ಸಾಕಷ್ಟು ಮಂದಿ ಹಿರಿಯ ಶಾಸಕರು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀನಿ. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಸದನವನ್ನು ನಡೆಯಕ್ಕೂ ಕೊಡಬಾರದು. ಇನ್ನು ತೊಂದರೆ ಕೊಡೋಕೆ ಅಂತಾನೆ ಕೇಂದ್ರ ಐಟಿ ಮತ್ತು ಇಡಿಯನ್ನ ಸಾಕಿದೆ. ಏನಿದ್ಯೋ ಅದನ್ನ ಸಚಿವ ನಾಗೇಂದ್ರ ಅವರು ಎದುರಿಸ್ತಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ರೆ ಅವರು ಕೋರ್ಟ್ನಲ್ಲೇ ಉತ್ತರಿಸ್ತಾರೆ. ನಿರ್ಬಂಧ ರಾಜ್ಯಕ್ಕಿತ್ತ ಅಥವಾ ರಾಷ್ಟ್ರಕ್ಕಿತ್ತ ನೋಡೋಣ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಐಟಿ, ಇಡಿ, ಸಿಬಿಐ ಇವೆಲ್ಲನೂ ಕೂಡ ತೊಂದರೆ ಕೊಡಕ್ಕೆ ತಾನೇ ಸಾಕಿರೋದು ಇವರೆಲ್ಲರೂ. ಕೇಂದ್ರ ಸರ್ಕಾರದವರು ಕೊಡಲಿ, ಅದೇನಿದೆ ನಾಗೇಂದ್ರ ಅವರು ಎದುರಿಸ್ತಾರೆ. ಏನಿದೆ, ನಾವು ಲೀಗಲಿನೇ ಹೋಗಬೇಕಲ್ಲ. ಮಾಧ್ಯಮದಲ್ಲಿ ಬಂದು ನಾನಾಗಲಿ ನಾಗೇಂದ್ರ ಅವ್ರು ಮಾತಾಡೋದ್ರಾಗಲಿ ಏನು ಪ್ರಯೋಜನ ಇಲ್ಲ. ಅದು ಅವರಲ್ಲಿ ಅವ್ರು ಕೋರ್ಟ್ ನೋಟಿಸ್ ಕೊಡ್ತಾ ಇದ್ದಾರೆ, ಅದು ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರೆ. ಯಾಕೆ ಹೋಗಿದ್ರು, ಏನು ಮಾಡಿದರು, ಯಾಕೆ ಎತ್ತ. ಮತ್ತು ನಿರ್ಬಂಧ ಬರೇ ಏನು ಸ್ಟೇಟಿಗಿತ್ತ ಆ್ಯಂಡ್ ಥ್ರೂ ಔಟ್ ಕಂಟ್ರಿ ಇತ್ತ, ಅವೆಲ್ಲ ನಾವು ನೋಡೋಣ, ತಗೊಳ್ಳಿ. ಒಂದು ವೇಳೆ ನಾಗೇಂದ್ರ ಅವರು ಅನುಮತಿ ಇಲ್ಲದೆ ದೆಹಲಿಗೆ ಹೋಗಿದ್ರೆ ಅದು ತಪ್ಪು. ಇದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ನನಗೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ, ಹಾಗಾಗಿ ನಾನು ಮಾತನಾಡೋದಕ್ಕೂ ಕೂಡ ಹೋಗೋದಿಲ್ಲ ಎಂದಿದ್ದಾರೆ. ಆದರೆ ಅನುಮತಿ ಇಲ್ಲದೆ ಅವರೇನಾದರೂ ದೆಹಲಿಗೆ ಹೋಗಿದ್ದೆ ಆದರೆ ಅದು ಖಂಡನೀಯ ವಿಚಾರ ಎಂದಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ನಾಗೇಂದ್ರ ಅವರು ಸಚಿವ ಸ್ಥಾನ ತಗೊಂಡಿದ್ದಾರೆ, ಆದರೆ ಅವ್ರಿಗೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಔಟ್ ಆಫ್ ಸ್ಟೇಟ್ ಹೋಗ್ಬೇಕಂತಿತ್ತು. ಬಟ್ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಅದನ್ನ ಹೊರತುಪಡಿಸಿ ಪರ್ಮಿಷನ್ ತಗೊಳ್ಳಾರ್ದೆ ಡೆಲ್ಲಿಗೆ, ಅಂದ್ರೆ ಲಾಬಿ ಮಾಡಲಿಕ್ಕೆ ಸಚಿವ ಸ್ಥಾನಕ್ಕಾಗಿ ಡೆಲ್ಲಿಗೆ ಹೋಗಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಕೋರ್ಟಿಂದ ಆ ರೀತಿ ಆದೇಶ ಇದೆ ಅಂತ ಹೇಳಿ. ಆ ಥರ ಇದ್ದರೆ ಕಾನೂನು ತೊಡಕು ಏನಾದರೂ ಇದ್ದರೆ ಅದನ್ನು ಅವರು ಲಾಯರ್ಗಳ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅದು ನಿವಾರಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಅಲ್ಲ, ಈ ರೀತಿ ಇದ್ದಾಗ ಕೂಡ ಹಂಗೆ ಹೋಗಿದ್ರೆ ತಪ್ಪಲ್ಲ. ಹೋಗಬಾರ್ದಾಗಿತ್ತು. ಬಹುಶಃ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಓವರ್ ಸೈಟ್ ಆಗಿದೆ. ಬಟ್ ಅವ್ರು ಲಾಯರ್ಗಳ ಜೊತೆ ಕನ್ಸಲ್ಟ್ ಮಾಡಿ ಅದಕ್ಕೆ ಕಾನೂನಾತ್ಮಕ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಅದು ಹಿಂಗೆ ಆಗಿದ್ದಕ್ಕೆ ಈಗ ಸಚಿವ ಸ್ಥಾನಕ್ಕೆ ಹೋಗಿದ್ರೆ ಇನ್ನೂ ಅದರಿಂದ ಜಾಮೀನು ಏನು ಕೊಟ್ಟೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಇಷ್ಟು ನಿಜ ಸುಳ್ಳು ಯಾರಿಗೂ ಗೊತ್ತಿಲ್ವಲ್ಲ, ಅದು ಆದಾಗ ನೋಡೋಣ.